ಒಂದು ಸತ್ಯ ಹೇಳ್ತೀನಿ, ನೀವು ಹಚ್ಚಿದಂತ ದೀಪನೇ ಆಗಿರ್ಲಿ, ರಾಯರಿಗೆ ನೀವು ಸಲ್ಲಿಸಿದಂತ ಒಂದು ಸೇವೆ ಇದೆಯಲ್ಲ, ಪೂಜೆ ಸೇವೆ, ಅದು ಎಂದಿಗೂ ಕೂಡ ವ್ಯರ್ಥ ಆಗೋದಿಲ್ಲ. ಇದು ಸತ್ಯ ನಾನು ಹೇಳ್ತಾ ಇರೋದು. ಎಂಥದೇ ಕಷ್ಟದಲ್ಲಿ ಇರಿ ನೀವು, ಇವತ್ತೇನು ಇಷ್ಟೊಂದು ನೋವು ಮಾಡ್ಕೊಂಡಿದ್ದೀರಲ್ಲ, ಈ ನೋವನ್ನ ರಾಯರು ದೂರ ಮಾಡ್ಲೇಬೇಕು. ರಾಯರು ಇರೋದು ನಿಜ, ನಿಮ್ಮ ಕಷ್ಟಗಳನ್ನ ದೂರ ಮಾಡೋದು ಕೂಡ ಅಷ್ಟೇ ನಿಜ. ಆದರೆ ರಾಯರು ಯಾಕೆ ನನ್ಗೆ ಒಳ್ಳೇದು ಮಾಡ್ತಾ ಇಲ್ಲ ಅಂತ ದಿನೇ ದಿನೇ ಕಣ್ಣೀರ್ ಹಾಕ್ಬೇಡಿ. ರಾಯರಿಗೆ ಮಕ್ಕಳಾಗಿ ರಾಯರ ಹತ್ರ ಕೇಳುವಂತ ಹಕ್ಕಿದೆ. ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಯಾರೆಲ್ಲ ರಾಯರನ್ನ ಪೂಜಿಸ್ತಿರಲ್ಲ, ನಾವೆಲ್ಲರೂ ಕೂಡ ರಾಯರ ಮಕ್ಕಳೇ. ರಾಯರ ಫೋಟೋ ನಿಮ್ಮ ಮನೆಗೆ ಬಂದಿದೆ ಅಂದ್ರೆ ನಿಮ್ಮ ಇಚ್ಛೆ ಅಲ್ಲ, ಅಥವಾ ನೀವು ಹೋಗಿ ರಾಯರ ಫೋಟೋವನ್ನ ತಗೊಂಡ್ ಬಂದಿದ್ದೀರಾ ಅಂಗಡಿಯಿಂದ ಅಂತಂದ್ರೆ ಅದು ನಿಮ್ಮ ಇಚ್ಛೆ ಅಲ್ಲ. ಯಾರ ಒಂದು ಕೂಗು ರಾಯರಿಗೆ ಮುಟ್ಟಿರುತ್ತಲ್ಲ, ಅವ್ರ ಮನೆಗೆ ಬಂದಿರ್ತಾರೆ ರಾಯರು. ಮೊದಲನೇದಾಗಿ ರಾಯರು ಬಂದಾಗ, ನೀವು ಪೂಜೆನ ಮಾಡಿದಾಗ ನಿಮ್ಮ ಮನೇಲಿ ಏನೇನ್ ನಡೀತಿದೆ ಎಲ್ಲವನ್ನೂ ಸಹ ರಾಯರು ಅರ್ಥ ಮಾಡ್ಕೊಂಡಿರ್ತಾರೆ, ಪ್ರತಿಯೊಂದು ಕೂಡ. ಯಾಕಂದ್ರೆ ಈ ಭೂಮಿ ಮೇಲೆ ರಾಯರು ಬಂದಿದ್ದಾಗ ತುಂಬಾನೇ ಕಷ್ಟಗಳನ್ನ ಅನುಭವಿಸಿದ್ದಾರೆ, ಉಪವಾಸ ಇದ್ದಾರೆ ರಾಯರು, ಎಷ್ಟೋ ಅವಮಾನಗಳನ್ನ ಅನುಭವಿಸಿದ್ದಾರೆ. ನಾವೇನೀಗ ಜೊತೆಗಿದ್ದವರೆಲ್ಲ ನಮ್ಮ ಬಗ್ಗೆ ಏನೇನೋ ಮಾತಾಡಿದಾಗ ಎಷ್ಟು ನೋವನ್ನ ಮಾಡ್ಕೋತೀವಲ್ಲ, ಇದೆಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡಂತವ್ರು ರಾಯರು. ಇದೆಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡು ನಮ್ಗೆ ಒಳ್ಳೇದು ಮಾಡ್ತಿರುವಂತ ಪುಣ್ಯಾತ್ಮ ನಮ್ಮ ರಾಯರು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಸಮಯ, ನಿಮಗೆ ಒಳ್ಳೇದಾಗುವಂತ ಸಮಯ. ವಿಪರೀತ ಮೇಲೆ 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 ಕಷ್ಟಗಳು ಬರ್ತಾ ಇದೆ, ಮೇಲೆ ಮೇಲೆ ಮನಸ್ಸಿಗೆ ನೋವುಗಳಾಗ್ತಾ ಇದೆ, ಬೇಜಾರಾಗ್ತಾ ಇದೆ, ಇದರಿಂದ ನೆಮ್ಮದಿ ಇಲ್ವೇ ಇಲ್ಲ, ಒಂಟಿಯಾಗಿರ್ಬೇಕಂತ ಅನ್ಸುತ್ತೆ. ನಾವು ಜೀವನದಲ್ಲಿ ಗೆಲ್ತೀವೋ ಇಲ್ವೋ ಗೊತ್ತಿಲ್ಲ, ಭರವಸೆ ಕಳ್ಕೊಂತ